ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಫ್ರೆಂಡ್ಸ್, ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ನೋಡ್ಬಿಟ್ಟು ಹಾಗೆ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿವ್ ನನಗೆ ತುಂಬ ಮುಖ್ಯ. ಸೊ ಫ್ರೆಂಡ್ಸ್, ನಿಮ್ಗೇನೇ ಗೊತ್ತಿಲ್ಲ ಅಂದರೆ ರೆಸಿಪಿ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ನಾಷ್ಟಕ್ಕೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಬೌಲಲ್ಲಿ 1.5 ಲೋಟ ಅಷ್ಟು ಅಕ್ಕಿ, ಬೇಳೆ, ಬಟಾಣಿ, ತರಕಾರಿ ಅಥವಾ ಮಿಕ್ಸ್ ತರಕಾರಿ, ನಿಮ್ಗೇನು ತರಕಾರಿ, ನೌಕೋಲು, ಪ್ರತಿಯೊಂದು ಏನು ಬೇಕಾದರೂ ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ನೌಕೋಲು, ಏನು ಬೇಕಾದ ತರಕಾರಿ ಎಲ್ಲ ಹಾಕ್ಕೊಂಡು, ಒಂದು ಹಿಡಿಯಷ್ಟು ಕಡಲೆಬೀಜ ಹಾಕ್ಕೊಂಡು, ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಅಷ್ಟು ಕೂಗಿಸ್ಕೊಳ್ಳಿ. ಈಗ ಅದು ಕೂಗಿಸ್ಕೊಳ್ಳೋಷ್ಟೊತ್ತಿಗೆ ನಾವು ಈ ಕಡೆ ಮಸಾಲೆಗೆ ನಾವು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಬನ್ನಿ. ಒಂದು ಒಗ್ಗರಣೆಗೆ ನಾವು ಎಣ್ಣೆ, ಈರುಳ್ಳಿ, ಟೊಮೊಟೊ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡು, ಒಂದು ಹಿಡಿ ಆಗೋಷ್ಟು ಗೋಡಂಬಿ, ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಸೊ ಗೋಡಂಬಿ ಎಲ್ಲ ನೈಟಲ್ಲೇ ನೆನೆ ಹಾಕ್ಕೊಬಿಡಿ. ನೈಟಲ್ಲೇ ನೆನೆ ಹಾಕ್ಕೊಂಡ್ರೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇಸ್ಕಿ ಅದನ್ನ ಕಲಸಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಾದಾದ್ಮೇಲೆ ಬಿಸಿಬೇಳೆ ಬಾತ್ ಪೌಡ್ರು ಮನೇಲಿ ಮಾಡ್ಕೊಂಡಿರ್ತೀವಲ್ಲ, ಅಥವಾ ಔಟ್ಸೈಡಾದರೂ ತಗೊಂಡಿದ್ರು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಬಿಡ್ತೀನಿ. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸೊ ಅದಾಯ್ತಲ್ಲ, ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಗಂಟ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಈ ಕಡೆ ಎಲ್ಲ ಒಂದು ಸ್ವಲ್ಪ 2 ವಿಸಿಲ್ ಆಗಿ ಕೂಗಿಸ್ಕೊಂಡು ಲಿಟ್ ಓಪನ್ ಮಾಡಿದ್ವಲ್ಲ, ಈಗ ಇದಾಗಿದೆ. ಇದಾದಮೇಲೆ ಈಗ ಅದು ಮಸಾಲೆ ಎಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹೆಚ್ಚಿಸ್ಕೋಬೇಕು. ನೋಡಿ, ಈಗೆಲ್ಲ ಒಂದು ಸ್ವಲ್ಪ ತಿರುಬ್ಕೊಳ್ಳಿ, ಏಕೆಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ನೀರೆಲ್ಲ ಹೆಚ್ಚಿಸ್ಕೊಂಡಿದ್ದಾದಮೇಲೆ ಈಗ ಉಪ್ಪು ಹಾಕ್ಕೊಂಡು ನೋಡಿ ಬಾಣಲೆಯಲ್ಲೂ ಅಷ್ಟೇ ಮಸಾಲೆನೂ ಅದಷ್ಟೇ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಷ್ಟೇ ಏನು ವೇಸ್ಟ್ ಮಾಡ್ತಾಯಿಲ್ಲ. ನೀರು ಹಾಕ್ಕೊಂಡು ಅದಕ್ಕೂ ಅಷ್ಟೇ ಕಲಿಸ್ಕೊಂಡು ಉಯ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದ್ದಾದಮೇಲೆ ಎಲ್ಲ ಉಪ್ಪೆಲ್ಲ ಹಿಡ್ದಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉದುರಿಸ್ಕೊಂಡಿದ್ದಾದಮೇಲೆ ಸೊ ಫೈನಲಿ ಈಗ ಇದು ರೆಡಿ ಆಯಿತು. ನೋಡಿ ಚೆನ್ನಾಗಿ ಬೇಕಾ ಅಂದರೆ ನಿಮ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ, ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಥವಾ ಒಂದು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡೋರು ಈ ಥರ ಇಷ್ಟೇ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ಬೂಂದಿ ಹಾಕ್ಕೊಂಡು ಸೈಡಿಗೆ ಬೂಂದಿ ಹಾಕ್ಕೊಂಡು ತಿಂದರೆ ಸೊ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಅದಾದಮೇಲೆ ಟಿಫನ್ ಎಲ್ಲ ಆಯ್ತಲ್ಲ, ಇನ್ನು ನನ್ನ ದಿನಚರಿಯನ್ನು ನಾನು ನನ್ನ ದಿನಚರಿನ ಇನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಯಿತು ಅಂದರೆ ಟಿಫನ್ ಆದಮೇಲೆ ಒಂದು ರೌಂಡ್ ಎಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೊ ಯಾವ ಥಿಂಗ್ಸ್ ನಾನು ಎಲ್ಲೇ ಇಟ್ಟಿರಲಿ ನಮ್ಮ ಮನೇಲಿ ಬಂದ ತಕ್ಷಣ ಮೆಟೀರಿಯಲ್ಸ್ ಬಂದು ಬೀಳೋದೇ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ. ಸೊ ಏನೇ ಬರಲಿ ಅವ್ರವ್ರ ಸಾಮಾನೆಲ್ಲ ಎತ್ತಿಡೋದು ನಾನೊಬ್ಬಳೇ. ಸೊ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ಯಾವ ಥಿಂಗ್ಸ್ ಏನೇನು ಎತ್ತಿಟ್ಕೊಳ್ತೀರ ಅಲ್ಲೇ ಎತ್ತಿಟ್ಕೊಬಿಡಿ ಅಂತ. ಸೊ ನಮ್ಮ ಮನೇಲಿ ಮಕ್ಕಳಿಗಿಂತ ತುಂಬ ಒಂದು ಸ್ವಲ್ಪ ಲೇಝಿ ಥರ ಆಡ್ತಾ ಇರ್ತಾರೆ. ಹಾಗೆ ಈ ಕಡೆ ಗಿಡಗಳೆಲ್ಲ ಐತಲ್ಲ, ಗಿಡಗಳೆಲ್ಲ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಸ್ಪ್ರೇ ಮಾಡಿದ್ರೆ ವಾರಕ್ಕೊಮ್ಮೆ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಸೊ ನಮ್ಮ ಮನೆಯನ್ನು ರೋಡ್ ಸೈಡ್ ಏನಿಲ್ಲ, ಸೊ ಸೈಡಿಗೆ ಇರೋದು, ಆದ್ರೂ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಕೊಂಡು ಒರೆಸ್ಕೊಂಡು ಬಂದುಬಿಟ್ರೆ ಒಂದು ಸ್ವಲ್ಪ ಸಮಾಧಾನ. ಅದೆಲ್ಲ ಕ್ಲೀನಿಂಗ್ ಆಯ್ತಲ್ಲ, ಪ್ರತಿಯೊಂದು ಅಷ್ಟೇ ಬುಕ್ಸಿಂದ ಹಿಡ್ದು ಪ್ರತಿಯೊಂದು ಏನೇ ವಸ್ತು ಆಗಲಿ ಎತ್ತಿಟ್ಬಿಟ್ಟೆ ಅದು ನನಗೆ ಮನ್ಸಿಗೆ ಸಮಾಧಾನ ಆಗೋದು. ಸೊ ನಮ್ಮ ಕೆಲಸಗಳೆಲ್ಲ ನಾವೇ ಮಾಡಿಕೊಂಡ್ರೇ ನಾವು ಹೆಲ್ತಿಯಾಗಿರೋದು. ಇನ್ನೊಬ್ಬರು ನಂಬ್ಕೊಂಡು ಅವ್ರು ಬರೋ ಗಂಟ ನಮ್ಮ ಕೆಲಸಗಳೆಲ್ಲ ಹಾಗೆ ಉಳಿಸ್ಕೊಂಡು ಆಮೇಲೆ ಅವರು ನಾವು ಬರಲ್ಲ, ಹಾಗಾಯ್ತು ಹೀಗಾಯಿತು ಅಂತ ಹೇಳೋದು. ಸೊ ಅದೆಲ್ಲ ನನಗಂತೂ ಇಷ್ಟನೇ ಆಗೋದಿಲ್ಲ. ಹಂಗಾಗಿ ನಾನು ಯಾರನ್ನೂ ಕೆಲಸದವ್ರು ನಾನು ಇಟ್ಕೊಳ್ಳಿಲ್ಲ.
ಸೊ ಕೆಲ್ಸದವ್ರು ಮಾಡೋ ಬದಲು ನಾವೇ ನಮ್ಮ ಮನೆ ಕೆಲಸ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಗೂ ಅಷ್ಟೇ ಒಳ್ಳೆ ಒಳ್ಳೆ ಒಂಥರ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ನಮ್ಮ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊಳ್ಬೇಕು. ಇನ್ನೊಬ್ರು ನಂಬ್ಕೊಳ್ತಾ ಹೋದರೆ ಜೀವನ ಪರ್ಯಂತ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಉಳ್ದಿದ್ದ ಕೆಲಸ ನಾವು ನಾಳೆ ಮಾಡ್ಕೊಳ್ಬೋದಲ್ವಾ. ಆ ಥರ ಒಂದು ನನ್ನ ಒಪಿನಿಯನ್ನು. ಯಾವಾಗಲೂ ಅಷ್ಟೇ ನಮ್ಮಮ್ಮ ಇದೇ ಥರ ನನಗೆ ಹೇಳ್ಕೊಟ್ಟಿರೋದು. ಸೊ ಇವತ್ತಾಗಲಿಲ್ಲ ಅಂದರೆ ಇನ್ನೊಂದು ದಿನ ಮಾಡ್ಕೊಳ್ಳೋದು, ಅರ್ಜೆಂಟ್ ಏನಿಲ್ವಲ್ಲ. ಸೊ ಆವತ್ತಿನ ಕೆಲಸ ಅದಾಯಿತು, ಆವತ್ತಿನ ದಿನ ಆಗಿತ್ತು. ಸೊ ಮಾರನೇ ದಿನ ಸಂಡೇ ಸ್ಪೆಷಲ್ಲು ಅಂದ್ಬಿಟ್ಟು ನಮ್ಮ ಮನೆಯವರು ನಾನ್ ವೆಜ್ ತಂದಿದ್ದರು. ಈ ಕಡೆ ಆಮೇಲೆ ದಿನ ಏನು ಒಂದೇ ಥರ ಮಾಡೋದು ಅಂದ್ಬಿಟ್ಟು ಸೊ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಜಜ್ಕೊಬಿಟ್ಟು ಚೆನ್ನಾಗಿ ಇದು ಫ್ರೈ ಆದಮೇಲೆ ಒಂದು 2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಈ ಕಡೆ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವಾಗಲೂ ಅಷ್ಟೇ ನಾನ್ ವೆಜ್ ತಂದಾಗ ಸೊ ಒಂದು ಟೈಮ್ ತೊಳೆದ್ಬಿಟ್ಟು 2 ಟೈಮ್ ತೊಳೆದ್ಬಿಟ್ಟು ಹಾಕ್ಕೋತೀವಿ. ಯಾವುದೇ ಕಾರಣಕ್ಕೂ ಹಾಗೆ ಹಾಕೋದಕ್ಕೆ ಹೋಗಬೇಡಿ. ನಾವು ತಂದಿದ ತಕ್ಷಣ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಏಕೆಂದರೆ ಈಗಿನ ಫುಡ್ಡಲ್ಲಿ ಆ ಥರ ಇದೆ. ನಾವು ಸೊಪ್ಪೆ ಪ್ರತಿಯೊಂದು ಅಷ್ಟೇ, ತರಕಾರಿ, ಸೊಪ್ಪೆ, ನಾನ್ ವೆಜ್ಜಿಗೂ ಅಷ್ಟೇ ನಾನು ಯಾವಾಗಲೂ ಅಷ್ಟು ಉಪ್ಪು ಹಾಕಿ ತೊಳೆಯೋದು. ಸೊ ಇದಾದಮೇಲೆ ಉಪ್ಪು ಹಾಕ್ಕೊಂಡು ಎಲ್ಲ ತೊಳೆದಿದ್ದಾದಮೇಲೆ ಚಿಕನೆಲ್ಲ ಎತ್ತಾಕ್ಕೊಂಡು ಇದಕ್ಕೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಇದಕ್ಕೂ 1 ಲೋಟ ಅಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಅಷ್ಟು ಕೂಗಿಸ್ಕೊಬಿಡ್ತೀನಿ. 2 ವಿಸಿಲ್ ಅಷ್ಟು ಕೂಗಿಸಾದ್ಮೇಲೆ ಈ ಕಡೆ ಒಂದು ಜಾರ್ ಎತ್ಕೊಂಡು ಈ ಕಡೆ ನೋಡಿ ಒಂದು ದಪ್ಪ ಕಟ್ಟೆ ಅಷ್ಟು ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ, ಆಮೇಲೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಒಂದು 7-8 ಹಸಿಮೆಣ್ಸಿಕಾಯಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ನೋಡಿ, ಶುಂಠಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಅದಾದಮೇಲೆ ಗಸಗಸೆ, ಚಕ್ಕೆ, ಲವಂಗ, ಗಸಗಸೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರು ನಡೆಯುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಬಿಳಿ ಎಳ್ಳಿರ್ಲಿಲ್ವಲ್ಲ, ಹಂಗಾಗಿ ನಾನು ಗಸಗಸೆನೇ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡೆ. ಇದಾದ್ಮೇಲೆ ಸ್ವಲ್ಪ ರುಬ್ಕೊಂಡಿದ್ದಾದಮೇಲೆ ನೋಡಿ ಒಂದು ಹಿಡಿಯಷ್ಟು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 2 ಗಡ್ಡೆ 3 ಗಡ್ಡೆ ಅಷ್ಟು. ಅದಾದಮೇಲೆ ನುಣ್ಣಗೊಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನೋಡಿ, ಇದು 2 ವಿಸಿಲ್ ಅಷ್ಟು ಕೂಗಿಸ್ಕೊಂಡಲ್ಲ, 2 ವಿಸಿಲ್ ಅಷ್ಟು ಕೂಗಿಸ್ಕೊಂಡಿದ್ದಾದಮೇಲೆ ಇದು ಚಿಕನ್ನೆಲ್ಲ ಒಂದು ಸ್ವಲ್ಪ ಒಂದು 70% ಅಷ್ಟು ಬೆಂದಿರಬೇಕು, ಆವಾಗ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಕಲಸಿ ಹಾಕ್ಕೊಂಡು ಊದ್ವಿ. ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಇದಕ್ಕೆ ನೀವು ನೀರು ಹಾಕ್ಕೋಬಾರ್ದು, ಯಾಕೆಂದರೆ ನಾವು ಗ್ರೇವಿ ಟೈಪೆಲ್ಲ ಮಾಡ್ತಾ ಇರೋದು. ಹಾಗಾಗಿ ಜಾಸ್ತಿ ಏನು ನೀರು ಹಾಕ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕುದಿಸ್ತಾ ಇರಿ. ಇದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಂಡಷ್ಟು ನಮಗೆ ಒಂದು ಹದಕ್ಕೆ ಬರಲ್ಲ. ಈಗ ಒಂದು ಹದಕ್ಕೆ ಬಂತಲ್ಲ, ಒಂದು ಹದಕ್ಕೆ ಬಂದಾದಮೇಲೆ ಈಗ ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕುದೀತಾ ಇದೆ. ಇಷ್ಟೇ ಗಟ್ಟಿ ಇರಬೇಕು. ಸೊ ತೆಳ್ಳೆ ಆಗಬಾರ್ದು. ಕೊನೆಯಲ್ಲಿ ಇಷ್ಟು ಗಟ್ಟಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಈ ಥರ ನೋಡಿ ಮೇಲ್ಗಡೆ ಉದುರಿಸ್ಬಿಟ್ರೆ ಈಗ ನೋಡಿ ಇದು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿರುತ್ತೆ ಇದು. ಆಮೇಲೆ ಅದಾದಮೇಲೆ ಈ ಕಡೆ ಆಮೇಲೆ ಚಿಕನ್ 65 ಮಾಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡೋದಕ್ಕೆ 2 ಗೆಡ್ಡೆಯಷ್ಟು ಈರುಳ್ಳಿ, ಅದಕ್ಕೆ ಒಂದು ಜಾರ್ ಎತ್ಕೊಂಡು ಬೆಳ್ಳುಳ್ಳಿ 2 ಗಡ್ಡೆ, ಶುಂಠಿ, ಹಸಿಮೆಣ್ಸಿಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಪೇಸ್ಟ್ ಎಲ್ಲ ಎತ್ತಾಕೊಂಡು ಅದಾದಮೇಲೆ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಮೈದಾ ಹಾಕ್ಕೋಬೇಕು. ಯಾಕಂದರೆ ಬೈಂಡಿಂಗ್ ಚೆನ್ನಾಗಿ ಬರಬೇಕಲ್ಲ. 1 ಸ್ಪೂನ್ ಮೈದಾ, ಕಾರ್ನ್ಫ್ಲೋರು, ಆಮೇಲೆ ಕಬಾಬ್ ಪೌಡ್ರು 1 ಪಾಕಿಟ್ಟು, 1 ಮೊಟ್ಟೆ, ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ಇಷ್ಟು ಹಾಕ್ಕೊಂಡು
ಆಮೇಲೆ ನಮಗೆ ಬೇಕು ಅಂದರೆ ವಿನೇಗರ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ. ಆಮೇಲೆ ಖಾರಕ್ಕೆ ನಾವು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಖಾರಕ್ಕೆ ಬೇಕು ಅಂದರೆ ಹಾಕ್ಕೊಳ್ಳಿ. ಜಾಸ್ತಿ ಕೆಲವರೆಲ್ಲ ಜಾಸ್ತಿ ಖಾರ ತಿಂತಾರಲ್ವ, ಹಂಗಾಗಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇದಾಗಿ ಚೆನ್ನಾಗಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಂಗೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಈಗ ಚಿಕನ್ನ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ, ತೊಳೆದಿಟ್ಕೊಂಡು ನೋಡಿ ಚಿಕನ್ ಯಾವುದೇ ಕಾರಣಕ್ಕೂ ಇದಕ್ಕೆ ಸಣ್ಣಕ್ಕೆ ಹಚ್ಚಿಟ್ಕೊಳ್ಳಿ. ದಪ್ಪ ಇದ್ದರೆ ಅದು ಉಪ್ಪು ಖಾರ ಏನು ನಾವು ಏನೇ ಹಾಕಿದ್ರೂ ಅದಕ್ಕೆ ಟೇಸ್ಟ್ ಹಿಡಿಯಲ್ಲ, ಯಾಕೆಂದರೆ ಅದು ಬೇಯ್ದು ಲೇಟ್ ಆಗುತ್ತಲ್ವಾ. ಬೇಯ್ದು ಲೇಟ್ ಮಾಡಿದ್ರೆ ಅಲ್ಲಿ ಸೀದೋಗುತ್ತೆ ಅಂತ ಚಾನ್ಸಸ್ ಇದೆ. ಅದಕ್ಕಾಗಿ ಸಣ್ಣ ಸಣ್ಣಕ್ಕೆ ಹಚ್ಚಿ ಹಾಕ್ಕೊಂಡ್ರೆ ಚಿಕನ್ 65ಗೆ ಯಾವಾಗಲೂ ಅಷ್ಟೇ ನಾವು ಚಿಕನ್ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಮಾಡಿದ್ರೆ ನೋಡಿ ಚೆನ್ನಾಗಿ ಚೆನ್ನಾಗಿ ಕಲಿಸಿದಷ್ಟು ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಒಳಗಡೆ ಇರೋ ಖಾರ ಎಲ್ಲ ಚೆನ್ನಾಗಿ ಇದು ಮೇಲೆ ಬಂದಾದಮೇಲೆ ಇದನ್ನ ಒಂದು 2 ಅವರ್ಸು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ. ಫ್ರಿಜ್ಜಲ್ಲಿ ಎತ್ತಿಟ್ಟು ಇದಾದಮೇಲೆ ಒಂದು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ, ಟೊಮೊಟೊ, ಆಮೇಲೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಎಲ್ಲ ಬಿಡಿಸಿ ಎಲ್ಲ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನು ಏನೇ ಫ್ರೀ ಟೈಮಲ್ಲಿ ಯಾವತ್ತೂ ಅಷ್ಟೇ ನಾನು ಕೂತ್ಕೊಳ್ಳೋದಕ್ಕೆ ಹೋಗಲ್ಲ. ಏನಾರ ಒಂದು ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರಬೇಕು. ಸೊ ಟೈಮಿಂಗ್ಸ್ ಅಂತೂ ನಾವು ವೇಸ್ಟ್ ಮಾಡಬಾರ್ದಲ್ವಾ. ಹಂಗಾಗಿ ಇದೆಲ್ಲ ಬಿಡಿಸಾದ್ಮೇಲೆ ಅವರಿಗೂ ಕರೆದು ಅವರಿಗೂ ಎಲ್ಲ ಮಕ್ಕಳಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಈಗ ಹಾಕ್ಕೊಡ್ತಾಯಿದ್ದೀನಿ. ಸೊ ಇದು ಫ್ರೆಂಡ್ಸ್ ಬಂದ್ಬಿಟ್ಟು ಇದು ದೋಸೆಗಂತೂ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಅಂತಲ್ಲ, ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗೆ. ಸೊ ಈಗ ಇದು 2 ಅವರ್ ಆದಮೇಲೆ ಚಿಕನ್ 65 ಈಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ 2 ಅವರ್ ಆದಮೇಲೆ ತೆಗೆದಿದ್ದೀನಿ. ಇದು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಒಂದು ಸತಿ ಎಲ್ಲ ಸ್ಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿರ್ಬಿಡಿ, ಯಾಕಂದರೆ ಮಸಾಲೆ ಎಲ್ಲ ಕೆಳಗೆ ಹೋಗಿರುತ್ತಲ್ಲ, ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಒಂದು ಬಾಣಲಿಲಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ ಒಂದೊಂದೇ ಬಿಡ್ತಾ ಬನ್ನಿ. ಸೊ ನಾವು ಒಂದೇ ಥರ ಟ್ರೈ ಮಾಡೋ ಬದಲು ಈ ಥರ ಮಾಡಿದ್ರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ಗಂಟ ತುಂಬ ಜನ ಇಷ್ಟಪಡ್ತಾರೆ. ಸೊ ಈಗ ಅಮ್ಮ ನೆಂಟರು ಬರ್ತಾರೆ ಅಂದಾಗ ಒಂದೇ ಥರ ಮಾಡೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಇದು ನನ್ನ ಆಸೆ. ಸೊ ಫ್ರೆಂಡ್ಸ್ ಈಗ ನೋಡಿ ಪಟ್ಟನ್ನು ಈಗ ಆಗಿದ ತಕ್ಷಣ ಯಾವತ್ತೇ ಕಾರಣಕ್ಕೂ ತಿರ್ಬೋದಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಬೆಂದಿದ್ದಾದಮೇಲೆ ಅದು ಚಿಕನ್ 65 ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಆಮೇಲೆ ಬೇಕು ಅಂದರೆ ನಾವು ಕ್ಯಾಪ್ಸಿಕಮ್ಮು ಹಾಕೋಬೋದು. ಸೊ ಕ್ಯಾಪ್ಸಿಕಮ್ಮು ನಮ್ಮ ಮನೇಲಿ ಇರಲಿಲ್ವಲ್ಲ, ಹಂಗಾಗಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಖಾರ ಮೀಡಿಯಮ್ಮಾಗಿ ನಾವು ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅದೇ ಸಾಕು. ಬೇಕು ಅಂದರೆ ನಿಮ್ಮ ಖಾರ ಹೆವಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿನೂ ಈಗ ಆ್ಯಡ್ ಮಾಡ್ಕೊಳ್ಬೋದು. ಕೆಲವ್ರು ಬೇಕು ಅಂತಂದರೆ ಕೆಲವರು ಇದ್ರ ಜೊತೆಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಡ್ತಾರೆ. ಸೊ ನಾನು ಕ್ಯಾರೆಟೇನು ಹಸಿ ಕ್ಯಾರೆಟ್ನ ಮೇಲೆ ಉದುರಿಸ್ಕೊಡ್ತಾರೆ. ಸೊ ಕ್ಯಾರೆಟ್ನ ನಾನೇನು ಆ್ಯಡ್ ಮಾಡ್ಕೊಳ್ಳಿಲ್ಲ. ಸೊ ಫ್ರೆಂಡ್ಸ್ ಹೀಗಾಗಿದೆ ನೋಡಿ. ಇದನ್ನು ನೋಡಿ ಇಷ್ಟು ಸಣ್ಣಕ್ಕೆ ನಾನು ಪೀಸ್ನ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ನೀವು ಅಷ್ಟೇ ಸಣ್ಣಕ್ಕೆ ಪೀಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಅದು ರುಚಿಯಾಗಿರೋದು. ಸಣ್ಣಕ್ಕಿರೋದು ಚೆನ್ನಾಗಿ ಬೆಂದಿರುತ್ತೆ. ಸೊ ಇದಾಯಿತು. ಸೊ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ನಾನು ತೆಗೆದಿಟ್ಕೊಬಿಟ್ಟೆ. ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ಫ್ರೆಂಡ್ಸ್ ಈಗ ಇನ್ನೊಂದು ಪ್ಯಾನ್ಗೆ ನೋಡಿ ಎಣ್ಣೆ, ಅದ್ರ ಜೊತೆಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿ ಹಾಕ್ಕೊಂಡಿದ್ವಿ. ಅದು ಫ್ರೈ ಆದಮೇಲೆ ಈ ಕಡೆ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಸೋಯಾ ಸಾಸು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಕಾರ್ನ್ಫ್ಲೋರು ಒಂದು ಸ್ಪೂನು ಕಲಿಸ್ಕೊಂಡು ಅದು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು, ಒಂದು ಸ್ಪೂನ್ ಮೇಯ್ನ್ ಬೇಕಾಗಿರುವಂಥದ್ದು ಇದಕ್ಕೆ ಕಾರ್ನ್ಫ್ಲೋರ್ ಹಾಕೋಬೇಕು. ಸೊ ಇದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕು ಅಂದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೇಬೇಕು. ಇದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ ಒಂದು ಹಾಫ್ ಸ್ಪೂನು ಹಾಕ್ಕೋಬೇಕು. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಎಲ್ಲ ಉಪ್ಪು ಹಾಕಿರ್ತೀವಲ್ಲ, ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಇದೆಲ್ಲ ಆದಮೇಲೆ ನೋಡಿ ಚಿಕನ್ನ ಇವಾಗ ನಾವು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಇದನ್ನ ವಯಸ್ಸಾದವ್ರಿಗೂ ಅಷ್ಟೇ ಇದನ್ನು ನಾವು ಕೊಡ್ಬೋದು. ಏಕೆಂದರೆ ವಯಸ್ಸಾದವ್ರಿಗೆ ಕೆಲವ್ರಿಗೆ ಪಾಪ ಹಲ್ಲೆಲ್ಲ ನೋವು ಅಂತ ಇರ್ತಾರಲ್ಲ, ಅವ್ರಿಗೆ, ಮಕ್ಕಳಿಗೆ
ಈ ಥರ ಸಣ್ಣಕ್ಕೆ ಹಚ್ಬಿಟ್ಟು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕಲ್ಲರು ಅಷ್ಟೇ, ನಾನು ಕಲ್ಲರೇನು ಆ್ಯಡ್ ಮಾಡೋದಕ್ಕೆ ಯಾವತ್ತೂ ಇಷ್ಟ ಹೋಗೋದಿಲ್ಲ. ಕಲ್ಲರ್ ಬದಲು ನಾನು ಕೇಸರಿ ಕಲ್ಲರ್ ಹಾಕ್ಕೊಳ್ತೀನಿ. ಯಾವುದೇ ಅಡುಗೆಗೂ ಅಷ್ಟೇ ದಯವಿಟ್ಟು ಹೇಳ್ತೀನಿ, ಕಲ್ಲರ್ ಮಾತ್ರ ಆ್ಯಡ್ ಮಾಡ್ಕೊಬಿಡಿ, ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಔಟ್ಸೈಡ್ ತಿನ್ನೋ ಬದಲು ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹೋಟೆಲ್ ಸ್ಟೈಲ್ ಥರ ಇತ್ತು ಟೇಸ್ಟ್ ಮಾಡಿದಾಗ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಆವತ್ತಿನ ಡೇ ಹಾಗಾಗಿತ್ತು. ಇದು ಆಮೇಲೆ ಈ ಕಡೆ ಇದು ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ. ದೋಸೆಗೆ ಇನ್ನು ರುಬ್ಬಿಟ್ಬಿಡೋಣ ಅಂದ್ಬಿಟ್ಟು ಮರ್ತ್ಕೊಬಿಟ್ಟಾದ್ಮೇಲೆ ಆಮೇಲೆ ನನ್ನ ಮಗಳು ನೆನಪು ಮಾಡಿದ್ಲು, ಅಮ್ಮ ಅಕ್ಕಿ ರುಬ್ಬಲಿಲ್ಲ ಅಂದ್ಬಿಟ್ಟು. ಅದು ರುಬ್ಬಿದಾದ್ಮೇಲೆ ನಮ್ಮನೆ ಮಾಮೂಲಿ ಗೊತ್ತಲ್ವ ನಿಮಗೆ, ಒಂದು ಮಾಡಿದ್ರೆ ಒಬ್ಬರು ಒಂದು ತಿನ್ನಲ್ಲ, ಇನ್ನೊಬ್ರಿಗೆ ಇನ್ನೊಂದು ಮಾಡಲೇಬೇಕು. ಹಾಗಾಗಿ ಎಗ್ ಇತ್ತಲ್ಲ, ಎಗ್ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂದ್ಕೊಂಡು ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಏನಿಲ್ಲ, ತುಂಬ ಸಿಂಪಲ್ಲು. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಒಂದು ಟೊಮೊಟೊ, ಎಗ್ಗು, ಒಂದೆರಡು ಎಗ್ ಹಾಕ್ಬಿಟ್ಟು ಹೊಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಎಗ್ ಮಸಾಲ ಹಾಕ್ತಾಯಿದ್ದೀನಿ ನಾನು. ಎಗ್ ಮಸಾಲ ಬರುತ್ತೆ, ಎವರೆಸ್ಟ್ ಎಗ್ ಮಸಾಲ ಹಾಕ್ತಾಯಿದ್ದೀನಿ. ಸೊ ಎಗ್ ಮಸಾಲ ಹಾಕಾದ್ಮೇಲೆ ಅನ್ನ ಆರಿಸಿಟ್ಕೊಂಡಿದ್ದಾದಮೇಲೆ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಬೇಕು ಅಂದರೆ ನೀವು ಇದಕ್ಕೊಂದು ಸ್ವಲ್ಪ ಸಾಸ್ ಆ್ಯಡ್ ಮಾಡ್ಕೊಳ್ಬೋದು.